ಆತನು ನಿನ್ನ ನೀತಿಯವನು, ಇದು ಮುಖ್ಯವಾದ, ಆತನು ನಿನ್ನ ನೀತಿಯವನು ಉದಯದ ಬೆಳಕಿನಂತೆಯೂ, ಉದಯದ ಬೆಳಕದ ಅಂದ್ರೆ ಸೂರ್ಯ ಬೆಳಕದ ಮುಂಚೆ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಮಧ್ಯಾಹ್ನ ಬೆಳಕ ಹಾಗೆ ಪ್ರಕಾಶಗೊಳಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಆಫ್ ಆಲ್ ದೇವರು ಕೊಟ್ಟಿದೆ, ಈ ಕರ್ತನೇ ನಂಬಿಸಿಕೊಂಡಿರಿ ಅಷ್ಟೇ. ಹಲ್ಲೆಲೂಯಾ. पहिला फक्त प्रभूवर पाव ठेवा. ಯಾವ ಮುಖಾಂತರ ಬಂದಿದ್ದೀರಾ? कोणत्या मार्गाने तुम्ही आलेला आहे? ಯೇಸು ಎಂಬುದ ಮುಖಾಂತರ ಬಂದಿದ್ದೀರಾ. येशूच्या नावा मार्गामुळे तुम्ही आलेला आहे. ಕೊನೆಯವರೆಗೂ ನಿಮ್ಮ ಜೀವನದಲ್ಲಿ ಆ ಕರ್ತನೇ ನಂಬಿಸಿಕೊಂಡಿರಿ. शेवटपर्यंत तुम्ही त्या परमेश्वरावर पाव ठेवत राहा. ಮತ್ತು ಆತನ ಮೇಲೆನೇ ಎಲ್ಲವನ್ನು ಒಪ್ಪಿಸಿಕೊಂಡು ಬಿಡಿ. आणि त्यांच्यावर तुमच्या सर्व चिंता आहेत ना तुम्ही सोपून दे. ಅವನು तो ನೀನು ಮಾಡುವುದಕ್ಕೆ ಹೋಗುವಂತ ಎಲ್ಲಾ ವಿಷಯಗಳನ್ನು ಈ ಭೂಮಿ ಸೂರ್ಯ ಬೆಳಕು ಹೇಗೆ ಹೊರಗಡೆ ಬರುತ್ತದೋ ಆ ರೀತಿಯಲ್ಲಿ ನಿನ್ನ ಕಾರ್ಯಗಳು, ನಿನಗಾಗಿ ಕೊಡಬೇಕಂತ ಫಲಗಳು, ನಿನಗಾಗಿ ಕೊಡಬೇಕಂತ ಸಂಬಳಗಳು, ನಿನಗಾಗಿ ಕೊಡಬೇಕಂತ ಆಶೀರ್ವಾದಗಳು ಇಡೀ ಜನರ ಮುಂದೆ ದೇವರು ಕೊಟ್ಟೆ ಕೊಡುತ್ತಾ. तुम्ही आतापर्यंत प्रभूसाठी जे काम केला आणि आता कराले, इथून पुढे करणार आहे, हे सर्व प्रतिफळ म्हणून परमेश्वर ते सर्वांच्या नजर पुढे तुम्हाला देणार आहे. आमेन. ஹல்லேலூயா, हालेलुया. தமிழ்ல சூப்பரா உன் நீதியை வெளிச்சத்தை போலவும் உன் நியாயத்தை பட்ட பகலை போலவும் விளங்க பண்ணுவார் என்று வசனம் சொல்லுது. तो तुझे नीतिमत्व प्रकाशासारखे, तुझे न्यायत्व ಮಧ್ಯಾಹ್ನಸಾರखे ಪ್ರಕಟ करील. ಮಧ್ಯಾಹ್ನಸಾರखे ಹಾಗೆ ನಿನ್ನ ಕಾರ್ಯವು ಹೊರಗಡೆ ತೋರಿಸಬಡುತ್ತದೆ. ಮಧ್ಯಾಹ್ನಸಾರखं तुझा न्याय प्रकट येईल. ಹಲ್ಲೇಲೂಯಾ, हालेलुया. म्हणजे ಯಾರಿಗೂ ಗೊತ್ತಿಲ್ಲದೆ ಕಣ್ಣಿಗೆ ಬಿಟ್ಟು ಮಾಡಿದ ಪ್ರಾರ್ಥನೆ. तुम्ही कोणी पण बघितलं नाही त्या वेळामध्ये तुम्ही अश्रू गाळून प्रार्थना केला असताना, ನೀ ಯಾರಿಗೂ ಗೊತ್ತಿಲ್ಲದೆ ಮಾಡಿದ ನಿನ್ನ ಸಹಿ, ನಿನ್ನ ಬಿಟ್ಟುಕೊಡುವ, ನಿನ್ನ ತ್ಯಾಗವು तुमचा त्याग आणि तुमचा सोपवणे ಅದಕ್ಕಾಗಿ कोणासाठी? ಕರ್ತನ ಚಿತ್ತವಕ್ಕಾಗಿ, परमेश्वराच्या इच्छासाठी. ಕರ್ತನಕ್ಕಾಗಿ नाही, ಕರ್ತನ ಚಿತ್ತವಕ್ಕಾಗಿ, परमेश्वरासाठी नाही, परमेश्वराच्या इच्छासाठी. That's the point of us. ಕರ್ತನಕ್ಕಾಗಿಲ್ಲ ಮಕ್ಕಳೇ, ಕರ್ತನ ಚಿತ್ತವು ನೆರವೇರಿಸಬೇಕು ಎಂಬುದಾಗಿ ನೀನು ಮಾಡಿದ ತ್ಯಾಗವು, ನೀನು ಮಾಡಿದ ಕಷ್ಟವು, ನೀನು ಬಿಟ್ಟಿದ ಕಣ್ಣೀರವು, ಇವು ಎಲ್ಲವನ್ನೂ ದೇವರು ಒಂದು ಆಶೀರ್ವಾದ, ನಿರಂತರ ಆಶೀರ್ವಾದವನ್ನು ಕೊಟ್ಟೇ ಕೊಡುತ್ತಾರೆ. ಆಮೆನ್. ಆಮೆನ್. ಹಲ್ಲೆಲೂಯಾ.